ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ, ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ಸ್ ಮೇಲೆ. ಕ್ವಶನ್ ಏನು ಕೇಳಿರೋದು, ಆನ್ ಏರ್ಲೈನ್ ನೋಸ್ ದಟ್ 5% ಆಫ್ ಪೀಪಲ್ ಮೇಕಿಂಗ್ ದ ರಿಸರ್ವೇಶನ್ ಆನ್ ಎ ಸರ್ಟೈನ್ ಫ್ಲೈಟ್ ವಿಲ್ ನಾಟ್ ಟರ್ನ್ ಅಪ್. ನಾಟ್ ಟರ್ನ್ ಅಪ್ ಅಂತಂದ್ರೆ 5% ಜನ, ಏನು 100% ಅಲ್ಲಿ 5% ಜನ ರಿಸರ್ವೇಶನ್ ಮಾಡಿರ್ತಾರಲ್ಲ ಅವರು ಬರೋದೇ ಇಲ್ಲ. ರಿಸರ್ವೇಶನ್ ಮಾಡಿರ್ತಾರಷ್ಟೇ, ಅವ್ರು ಬರಲ್ಲ. ಅದಕ್ಕೋಸ್ಕರ ಕಾನ್ಸಿಕ್ವೆಂಟ್ಲಿ ದೇರ್ ಪಾಲಿಸೀಸ್ ಈಸ್ ಟು ಸೆಲ್ 52 ಟಿಕೆಟ್ಸ್ ಫಾರ್ ಎ ಫ್ಲೈಟ್ ದಟ್ ಕ್ಯಾನ್ ಓನ್ಲಿ ಹೋಲ್ಡ್ 50 ಪೀಪಲ್ಸ್. ಇವ್ರು ಏನು ಅಸ್ಯೂಮ್ ಮಾಡ್ತಾ ಇದ್ದಾರೆ, ಹೆಂಗಿದ್ರು ಕೂಡ 5% ಆಫ್ ರಿಸರ್ವ್ಡ್ ಪೀಪಲ್ ಬರಲ್ಲ, ಸರಿನಾ? ಸೊ ಅದಕ್ಕೋಸ್ಕರ ಏನ್ ಮಾಡೋಣ, 50 ಟಿಕೆಟ್ ಇರೋದು ಜಾಗ ಅಂದ್ರೆ 50 ಜನ ಕೂರಿಸ್ಬೋದು, ಆದ್ರೆ 52 ಟಿಕೆಟ್ ಅನ್ನ ಮಾರೋಣ. ಅವಾಗ ಏನಾಗುತ್ತೆ, ಒಂದ್ ಸ್ವಲ್ಪ ಜನ ಬರ್ದೇ ಇದ್ದಾಗ ಆ ಜಾಗಕ್ಕೆ ಕೂರಿಸ್ಬಿಡ್ಬೋದು ಅಂತ ಇವ್ರದ್ದು ಪ್ಲಾನು. ಗೊತ್ತಾಯ್ತಾ? 50 ಜನ ಕೂತ್ಕೋಬಹುದು ಆ ಒಂದು ಫ್ಲೈಟ್ ಅಲ್ಲಿ, ಆದ್ರೆ ಇವ್ರು ಮಾರ್ತಿರೋದೆಷ್ಟು, 52 ಟಿಕೆಟ್. ಯಾಕೆ? ಇವ್ರಿಗೆ ಗೊತ್ತಿದೆ 5% ಆಫ್ ಪೀಪಲ್ ರಿಸರ್ವೇಶನ್ ಮಾಡಿರ್ತಾರಲ್ಲ ಅವರು ಬರಲ್ಲ. ಆ ತರ what is the probability that there will be a seat for every passenger who turns up? ಹೂ ಟರ್ನ್ಸ್ ಅಪ್ ಅಂತಂದ್ರೆ ಯಾರು ಬಂದಿರ್ತಾರೆ ಅವರಿಗೆ ಸೀಟ್ ಇರುತ್ತೆ ಅನ್ನೋದ್ರದ್ದು ಪ್ರೊಬ್ಯಾಬಿಲಿಟಿ ಎಷ್ಟಿದೆ ಅಂತ ನಾವು ಕಂಡುಹಿಡಿಬೇಕು. ಸೊ ಫಸ್ಟ್ ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಹೋಗೋಣ. ಸೊಲ್ಯೂಷನ್ ಫಸ್ಟ್ ಕ್ಲಾಸ್ ಅನ್ನ ಕೇಳ್ಕೊಂತ ಹೋಗಿ, ನಾನು ಆಮೇಲೆ ಸೈಡಿಗೆ ಹೋಗ್ತೀನಿ, ಅವ್ರ ಸ್ಕ್ರೀನ್ ಶಾಟ್ ತಕೊಂತ್ರಿ. ಈಗ ಅವ್ರು ಏನ್ ಹೇಳ್ತಾ ಇರೋದು, 5% ಪೀಪಲ್ ವಿಲ್ ನಾಟ್ ಟರ್ನ್ ಅಪ್ ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಇದನ್ನ ಕ್ಯೂ ಅಂತ ತೋಣ. ಸೊ ಕ್ಯೂ ಈಸ್ ಈಕ್ವಲ್ ಟು ಎಷ್ಟು ಕೊಟ್ಟಿರೋದು, 5% ಅಂತ ಕೊಟ್ಟಿದ್ದಾರೆ. ಇದು ನನಗೆ ಬೇಕಾಗಿರೋದೇನು, ಫ್ರಾಕ್ಷನ್ಸ್ ಅಲ್ಲಿ ಬೇಕು. ಸೊ ಅದಕ್ಕೋಸ್ಕರ ಏನ್ ಮಾಡೋದು, 5 ಡಿವೈಡೆಡ್ ಬೈ 100 ಅಂತ ಹಾಕಿ. ಸೊ 5 ಡಿವೈಡೆಡ್ ಬೈ 100 ಅಂದ್ರೆ 5 1s 5 20s. ಸೊ 1/20 ಅಥವಾ ನೀವು 0.2 ಅಂತ ಕೂಡ ಬರ್ಕೋಬಹುದು. ನೆಕ್ಸ್ಟ್ ಪಿ ವ್ಯಾಲ್ಯೂ ಏನಾಗಿರುತ್ತೆ, ಪಿ ವಿಲ್ ಬಿ ಈಕ್ವಲ್ ಟು 1 ಮೈನಸ್ ಕ್ಯೂ. ಸೊ ಇದೇನ್ ರೆಪ್ರೆಸೆಂಟ್ ಮಾಡ್ತಿರೋದು, ನಾಟ್ ಟರ್ನ್ ಅಪ್. ನಾಟ್ ಟರ್ನ್ ಅಪ್ ಅಂತ ಅಂದ್ರೆ ಬರಲ್ವಲ್ಲ, ಅವ್ರದ್ದು ಪ್ರೊಬ್ಯಾಬಿಲಿಟಿ. ಸೊ ಇದೇನಿದು ಟರ್ನ್ ಅಪ್ ಅಂತ ಬರ್ಕೊಳ್ಳಿ. ಟರ್ನ್ ಅಪ್ ಅಂತ ಅಂದ್ರೆ ಬರುವಂತವ್ರದ್ದು. ಸೊ 1 ಮೈನಸ್ ಕ್ಯೂ ಅಂತ ಅಂದ್ರೆ ಪಿ ವಿಲ್ ಬಿ ಈಕ್ವಲ್ ಟು ಇದು ಕ್ಯೂ. ಸೊ ಪಿ ವಿಲ್ ಬಿ ಈಕ್ವಲ್ ಟು 1 ಮೈನಸ್ ಕ್ಯೂ ಅಲ್ಲಿ ಎಷ್ಟಿದೆ, 1/20. ಯಾಕೆ ಈ ತರ ಅಂತಂದ್ರೆ, ನಾವು ಎಲ್ಲಾ ಪಾಸಿಬಿಲಿಟಿಗಳನ್ನ ಆಡ್ ಮಾಡಿದಾಗ ಸಮೇಷನ್ ಆಫ್ ಆಲ್ ದಿ ಪಾಸಿಬಿಲಿಟಿ ಮಸ್ಟ್ ಬಿ ಈಕ್ವಲ್ ಟು 1. ಗೊತ್ತಾಯ್ತಾ? ಸಮೇಷನ್ ಆಫ್ ಆಲ್ ಪಾಸಿಬಿಲಿಟಿ ಮಸ್ಟ್ ಬಿ ಈಕ್ವಲ್ ಟು 1. ಇಲ್ಲಿ ನನ್ನ ಹತ್ರ ಇರೋದು ಎರಡೇ ಕಂಡೀಷನ್, ಒಂದು ರಿಸರ್ವ್ ಮಾಡಿರೋಂಥವ್ರು ಬರ್ತಾರೆ, ಇಲ್ಲ ಬರಲ್ಲ. ಸೊ ಅವಾಗ ಏನಾಗುತ್ತೆ ಅಂತಂದ್ರೆ, ನನಗೆ ಬರ್ದಲೇ ಇರೋದ್ರ ಪ್ರೊಬಬಿಲಿಟಿ ಗೊತ್ತು ಎಷ್ಟು, 1/20 ಅಂತ. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀನಿ, ಇವಾಗ ಟೋಟಲ್ ಎಷ್ಟಾಗಬೇಕು, ಪಿ ಪ್ಲಸ್ ಕ್ಯೂ ಮಸ್ಟ್ ಬಿ ಈಕ್ವಲ್ ಟು 1 ಅಲ್ವಾ? ಅಂತ ಅಂದ್ರೆ ಬರುವಂತವ್ರು ಮತ್ತೆ ಬರ್ದಲೇ ಇರೋರು ಇಬ್ರದ್ದು ಪ್ರೊಬಬಿಲಿಟಿ ಸೇರಿ 1ಗೆ ಈಕ್ವಲ್ ಆಗಬೇಕು. ಈಗ ನನಗೆ ಬರ್ದಲೇ ಇರೋದ್ರ ಪ್ರೊಬಬಿಲಿಟಿ ಗೊತ್ತು, ಕ್ಯೂ. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀನಿ, ಪಿ ವಿಲ್ ಬಿ ಈಕ್ವಲ್ ಟು 1 ಮೈನಸ್ ಕ್ಯೂ ಅನ್ನ ಮಾಡ್ತೀನಿ. ಪ್ಲಸ್ ಕ್ಯೂ ಅನ್ನ ಆ ಕಡೆ ಕಳಿಸಿದ್ರೆ ಮೈನಸ್ ಕ್ಯೂ ಆಗುತ್ತೆ. ಬರ್ದಲೇ ಇರೋದ್ರ ಪ್ರೊಬಬಿಲಿಟಿ ಗೊತ್ತು 1/20. ಸೊ ಅವಾಗ ಎಷ್ಟು ಜನ ಬರ್ತಾರೆ ಅನ್ನೋದ್ರ ಪ್ರೊಬಬಿಲಿಟಿ ಸಿಗುತ್ತೆ, ಅಷ್ಟೇ, ಸಿಂಪಲ್, ಸರಿನಾ? ಸೊ ಇವಾಗ ಪಿ ವಿಲ್ ಬಿ ಈಕ್ವಲ್ ಟು 20 ಇಲ್ಲಿ ಬರುತ್ತೆ, ಮೈನಸ್ 1 ಹೋಲ್ ಡಿವೈಡೆಡ್ ಬೈ 20 whose value is 19/20. ಗೊತ್ತಾಯ್ತಾ? ಸೊ ಇವಾಗ ನನಗೆ ಪಿ ವ್ಯಾಲ್ಯೂ ಗೊತ್ತಾಯ್ತು, ದಟ್ ಈಸ್ 19/20 ಅಂತ. ನೆಕ್ಸ್ಟ್ ಕ್ಯೂ ವ್ಯಾಲ್ಯೂ ಗೊತ್ತಾಗಿದೆ, whose value is 1/20. ನೆಕ್ಸ್ಟ್ ಎನ್ ವ್ಯಾಲ್ಯೂ ಏನಾಗಿರುತ್ತೆ ನೋಡಿ, 52 ಟಿಕೆಟ್ಗಳನ್ನ ಮಾರಾಟ ಮಾಡ್ತಾ ಇರೋದು. 50 ಜಾಗ ಇರ್ಬೋದು, ಆದ್ರೆ ಅವ್ರು ಮಾರಾಟ ಮಾಡ್ತಿರೋ ಟಿಕೆಟ್ ಎಷ್ಟು, 52. ಸೊ ಅದಕ್ಕೋಸ್ಕರ ಎನ್ ವ್ಯಾಲ್ಯೂ ಏನಂತ ತಗೋಬೇಕು, 52 ಅಂತ ಅಂದ್ರೆ 52 ಜನ ಬರ್ಬಹುದು. ರಿಸರ್ವ್ಡ್ ಅನ್ರಿಸರ್ವ್ಡ್ ನನಗೆ ಅದೆಲ್ಲ ಬೇಕಾಗಿಲ್ಲ, ಬರ್ತಾರೋ ಬರಲ್ವೋ ಅದೆಲ್ಲ ಗೊತ್ತಿಲ್ಲ, ಒಟ್ನಾಗ 52 ಟಿಕೆಟ್ ನಾನು ಮಾರಾಟ ಮಾಡ್ತಾ ಇರೋದು. ಸೊ ಎನ್ ವ್ಯಾಲ್ಯೂ ಈಸ್ 52. ಈಗ ಯೂಸಿಂಗ್ ದ ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್, ಯೂಸಿಂಗ್ ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್, ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ಇನ್ ಫಾರ್ಮುಲಾ ಏನು, ಪಿ ಆಫ್ ಎಕ್ಸ್ ವಿಲ್ ಬಿ ಈಕ್ವಲ್ ಟು ಎನ್ ಸಿ ಎಕ್ಸ್ ಇಂಟು ಪಿ ಪವರ್ ಎಕ್ಸ್ ಇಂಟು ಕ್ಯೂ ಪವರ್ ಎನ್ ಮೈನಸ್ ಎಕ್ಸ್. ಗೊತ್ತಾಯ್ತಾ ಏನ್ ಫಾರ್ಮುಲಾ? ಪಿ ಆಫ್ ಎಕ್ಸ್ ವಿಲ್ ಬಿ ಈಕ್ವಲ್ ಟು ಎನ್ ಸಿ ಎಕ್ಸ್ ಇಂಟು ಪಿ ಪವರ್ ಎಕ್ಸ್ ಇಂಟು ಕ್ಯೂ ಪವರ್ ಎನ್ ಮೈನಸ್ ಎಕ್ಸ್. ಪಿ ವ್ಯಾಲ್ಯೂ ಗೊತ್ತಿದೆ ಎಷ್ಟು, 19/20. ಕ್ಯೂ ವ್ಯಾಲ್ಯೂ ಗೊತ್ತಿದೆ 1/20. ಎನ್ ವ್ಯಾಲ್ಯೂ ಇಸ್ 52. ಸೊ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಪಿ ಆಫ್ ಎಕ್ಸ್ ವಿಲ್ ಬಿ ಈಕ್ವಲ್ ಟು ಎನ್ ವ್ಯಾಲ್ಯೂ ಇಸ್ 52 ಸಿ ಎಕ್ಸ್ ಇಂಟು ಪಿ ವ್ಯಾಲ್ಯೂ ಎಷ್ಟಿದೆ ನಮಗೆ, 19/20 ಇದೆ, ಹೋಲ್ ಪವರ್ ಎಕ್ಸ್ ಇಂಟು ಕ್ಯೂ ವ್ಯಾಲ್ಯೂ ಎಷ್ಟು ಬಂದಿದೆ ನಮಗೆ, 1/20 ಹೋಲ್ ಪವರ್ ಎನ್ ವ್ಯಾಲ್ಯೂ ಇಸ್ 52 ಮೈನಸ್ ಎಕ್ಸ್. ಸೊ ಏನ್ ಮಾಡಿದ್ವಿ, ಎನ್ ಜಾಗಕ್ಕೆ 52, ಪಿ ಜಾಗಕ್ಕೆ 19/20, ಕ್ಯೂ ಜಾಗಕ್ಕೆ 1/20 ಹಾಕಿದೀನಿ. ಸೊ ಇವಾಗ ಅವ್ರು ಏನ್ ಕೇಳ್ತಾ ಇರೋದು, ವಾಟ್ ಈಸ್ ದ ಪ್ರೊಬಬಿಲಿಟಿ ದಟ್ ದೇರ್ ವಿಲ್ ಬಿ ಎ ಸೀಟ್ ಫಾರ್ ಎವ್ರಿ ಪ್ಯಾಸೆಂಜರ್ ಹೂ ಟರ್ನ್ಸ್ ಅಪ್ ಅಂತಂದ್ರೆ ಯಾರ್ಯಾರು ಬರ್ತಾರೆ ಅವ್ರಿಗೆ ಎಲ್ಲಾರ್ಗೂ ಕೂಡ ಸೀಟ್ ಆಗಬೇಕು, ಅದ್ರದ್ದು ಪ್ರೊಬಬಿಲಿಟಿ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಸೊ
ಪ್ರೊಬ್ಯಾಬಿಲಿಟಿ ಆಫ್ ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 50. ಲೆಸ್ ದೆನ್ ಆರ್ ಈಕ್ವಲ್ ಟು 50 ಏನಕ್ಕೆ? ನನ್ನ ಹತ್ರ ಇರುವಂತ ಸೀಟ್ ಎಷ್ಟಪ್ಪ? 50 ಸೀಟು. ಇವರು ಹೊಸ ಜನ ಬರಲ್ಲ ಅಂತ 52 ಟಿಕೆಟ್ ಅನ್ನ ಮಾರಾಟ ಮಾಡ್ತಿದ್ದಾರೆ ಹೊರತು ಇರೋ ಸೀಟೇ 50 ನನಗೆ. ಸೊ ಅದಕ್ಕೋಸ್ಕರ ಅದ್ರದ್ದು ಪ್ರೊಬ್ಯಾಬಿಲಿಟಿನ ಕಂಡುಹಿಡಿಬೇಕು. ಈಗ ನಾನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಪ್ರೊಬ್ಯಾಬಿಲಿಟಿ ಆಫ್ 0 ಪ್ಲಸ್ ಪ್ರೊಬ್ಯಾಬಿಲಿಟಿ ಆಫ್ 1 ಪ್ಲಸ್ ಪ್ರೊಬ್ಯಾಬಿಲಿಟಿ ಆಫ್ 2 ಪ್ಲಸ್ ಇದೇ ತರ ಎಲ್ಲಿವರೆಗೂ ಹೋಗುತ್ತೆ ಅಂತಂದ್ರೆ ಪ್ರೊಬ್ಯಾಬಿಲಿಟಿ ಆಫ್ 50 ಪ್ಲಸ್ ಪ್ರೊಬ್ಯಾಬಿಲಿಟಿ ಆಫ್ 51 ಪ್ಲಸ್ ಪ್ರೊಬ್ಯಾಬಿಲಿಟಿ ಆಫ್ 52 ವಿಲ್ ಬಿ ಈಕ್ವಲ್ ಟು 1. ನಾನು ಅವಾಗಲೇ ಹೇಳಿದೆ ಸಮೇಷನ್ ಆಫ್ ಆಲ್ ಪಾಸಿಬಲ್ ಈವೆಂಟ್ ವಿಲ್ ಬಿ ಈಕ್ವಲ್ ಟು 1 ಅಂತಂದ್ರೆ ಪ್ರೊಬ್ಯಾಬಿಲಿಟಿ ಎಲ್ಲ ಪಾಸಿಬಲ್ ಈವೆಂಟ್ಸ್ಗಳದ್ದು ಕೂಡ ಪ್ರೊಬ್ಯಾಬಿಲಿಟಿನ ಆಡ್ ಮಾಡಿದ್ರೆ ಅದು 1ಗೆ ಈಕ್ವಲ್ ಆಗಿರುತ್ತೆ. ಈಗ ನನಗೆ 52 ಟಿಕೆಟ್ ಅನ್ನ ಮಾರಾಟ ಮಾಡ್ತಾ ಇರೋದು. ಸೊ ಅದಕ್ಕೋಸ್ಕರ 52 ಕೂಡ ನಾನು ಆಡ್ ಮಾಡಿದ್ರೆ ಮಾತ್ರ ಅದು ಈಕ್ವಲ್ ಟು 1. ಗೊತ್ತಾಯ್ತಾ? ಏನು 52 ನೋಡಿ ಎನ್ ವ್ಯಾಲ್ಯೂ ಏನಿರೋದು 52 ವರೆಗೂ ಆಡ್ ಮಾಡಿದ್ರೆ 1ಗೆ ಈಕ್ವಲ್ ಆಗಿರುತ್ತೆ. ಈಗ ಏನ್ ಹೇಳ್ತಾ ಇರೋದು ಅವರು 50 ಜನಕ್ಕೆ ಸೀಟ್ ಅಲ್ವಾ ಇರೋದು. ಸೊ 50 ಸೀಟು ನೋಡಿ ವಿಲ್ ಬಿ ಸೀಟೆಡ್ ಫಾರ್ ಎವ್ರಿ ಪ್ಯಾಸೆಂಜರ್ ಹೂ ಟರ್ನ್ಸ್ ಅಪ್ ಅಂತಂದ್ರೆ ಎಲ್ಲರಿಗೂ ಕೂಡ ಸೀಟ್ ಆಗ್ಬೇಕು. ಕೂತ್ಕೊಳಕ್ ಸೀಟ್ ಆಗ್ಬೇಕು ಅಂದ್ರೆ ಎಷ್ಟಿರೋದು ಸೀಟ್? 50 ಸೀಟು. ಸೊ ಅದಕ್ಕೋಸ್ಕರ ಅವ್ರು ಕೇಳ್ತಾ ಇರೋದು 0 ಇಂದ 50 ಇರುವಂತಹ ಪ್ರೊಬ್ಯಾಬಿಲಿಟಿನ ಕೇಳ್ತಾ ಇದ್ದಾರೆ. ಪ್ರೊಬ್ಯಾಬಿಲಿಟಿ ಆಫ್ 0 ಅಂತಂದ್ರೆ ಎಕ್ಸ್ ಜಾಗಕ್ಕೆ 0 ಒಂದ್ಸಲಿ ಹಾಕ್ಬೇಕು, 1 ಒಂದ್ಸಲಿ ಹಾಕ್ಬೇಕು, 2 3 4 5 ಅಪ್ ಟು 50 ಹಾಕ್ಬೇಕು. ಸೊ ನಾಳೆ ಆದ್ರೂ ಕೂಡ ಈ ಒಂದು ಪ್ರಾಬ್ಲಮ್ ಸಾಲ್ವ್ ಆಗಲ್ಲ. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀನಿ ಅಂತಂದ್ರೆ ಈ ಪಿ ಆಫ್ 51 ಪ್ಲಸ್ ಪಿ ಆಫ್ 52 ಇದೆಯಲ್ಲ ಇದನ್ನ ಆ ಕಡೆ ತಗೊಂಡೋಗ್ತೀನಿ. ಅವಾಗ ವ್ಯಾಲ್ಯೂ ಏನಾಗುತ್ತೆ 1 ಮೈನಸ್ ಪ್ರೊಬ್ಯಾಬಿಲಿಟಿ ಆಫ್ 51 ಪ್ಲಸ್ ಪ್ರೊಬ್ಯಾಬಿಲಿಟಿ ಆಫ್ 52 ಆಯ್ತು. ಸರಿನಾ? ಏನ್ ಮಾಡಿದೆ ಇವ್ರಿಬ್ರು ಕೂಡ ನಾನು ಆ ಕಡೆ ಕಳಿಸಿದೆ. ಇಬ್ರು ಕೂಡ ಆ ಕಡೆ ಕಳಿಸಿದಾಗ ಪ್ಲಸ್ ಇದ್ದ ಸೈನ್ ಮೈನಸ್ ಆಯ್ತು. ನೋಡಿ ಇಲ್ಲಿ ಹೊರಗಡೆ ತಕೊಂಡಿದ್ದೀನಿ ಅಷ್ಟೇ ಮೈನಸ್ ಅನ್ನ. ಇವ್ರಿಬ್ರು ಕೂಡ ಆಡ್ ಮಾಡಿ ಆಮೇಲೆ ಮೈನಸ್ ಮಾಡೋಣ ಅಂತ. ನೋಡಿ ಇಲ್ಲಿ ಮೈನಸ್, ಇಲ್ಲಿ ಪ್ಲಸ್ ಮೈನಸ್ ಇತ್ತು ಅಂತಂದ್ರೆ ಇಲ್ಲೂ ಮೈನಸ್ ಆಗುತ್ತೆ, ಪ್ಲಸ್ ಮೈನಸ್ ಇತ್ತು ಅಂತಂದ್ರೆ ಇಲ್ಲೂ ಕೂಡ ಮೈನಸ್ ಆಗುತ್ತೆ. ಸೊ 1 ಮೈನಸ್ ಪಿ ಆಫ್ 51 ಪ್ಲಸ್ ಪಿ ಆಫ್ 52 ನ ಕಂಡಿಡಿದ್ರೆ ಸಾಕು. ಸೊ ವ್ಯಾಲ್ಯೂ ಏನಾಗುತ್ತೆ 1 ಮೈನಸ್ ಪಿ ಆಫ್ 51 ಅಂತಂದ್ರೆ ಎಕ್ಸ್ ಜಾಗಕ್ಕೆ 51 ಹಾಕಿ 52C51 ಇಂಟು 19 ಡಿವೈಡೆಡ್ ಬೈ 20 ಹೋಲ್ ಪವರ್ 51 ಇಂಟು 1/20 ಹೋಲ್ ಪವರ್ 52 ಮೈನಸ್ 51 ಪ್ಲಸ್ 52 ಅನ್ನು ಕೂಡ ಹಾಕಬೇಕು. ಸರಿನಾ? ಇಲ್ಲಿ ಈ ತರ ಬ್ರಾಕೆಟ್ ಹಾಕೋಣೋದನ್ನು ಮರಿಬೇಡಿ. 52C52 ಇಂಟು 19 ಹೋಲ್ ಡಿವೈಡೆಡ್ ಬೈ 20 ಹೋಲ್ ಪವರ್ 52 ಇಂಟು 1 ಡಿವೈಡೆಡ್ ಬೈ 20 ಹೋಲ್ ಪವರ್ 52 ಮೈನಸ್ 52. ಸೊ ವ್ಯಾಲ್ಯೂ ಏನಾಗುತ್ತೆ 1 ಮೈನಸ್ ಹಂಗೆ ಇರಲಿ 52C52 ಕ್ಯಾಲ್ಕುಲೇಟರ್ ಅನ್ನು ಯೂಸ್ ಮಾಡ್ರಿ. 52 NCR ಬಟನ್ 51 52C51 ಅಲ್ವಾ? ಸೊ 52C51 ಅನ್ನ ಹೊಡಿಬೇಕು. ಯಾವ ರೀತಿ ಹೊಡೆಯೋದು ನೋಡಿ ಇಲ್ಲಿ 52 ನೆಕ್ಸ್ಟ್ NCR ಬಟನ್ ಅನ್ನ ಪ್ರೆಸ್ ಮಾಡಿ, ಆಮೇಲೆ 51 ಅನ್ನ ಪ್ರೆಸ್ ಮಾಡಿ, ಆಮೇಲೆ ಈಕ್ವಲ್ಸ್ ಅನ್ನ ಪ್ರೆಸ್ ಮಾಡಿ. ಸೊ 52C51 ವ್ಯಾಲ್ಯೂ ಬರುತ್ತೆ. ವ್ಯಾಲ್ಯೂ ಏನು 52 NCR ಬಟನ್ 51. ಸೊ ವ್ಯಾಲ್ಯೂ ಎಷ್ಟು ಬಂತು ನನಗೆ 52ನೇ ಬರುತ್ತೆ. ಸೊ 52 ಇಂಟು 19 ಡಿವೈಡೆಡ್ ಬೈ 20 ಅಂತಂದ್ರೆ ವ್ಯಾಲ್ಯೂ ಎಷ್ಟು 0.95 ಹೋಲ್ ಪವರ್ 51. ಸರಿನಾ? ಸೊ ವ್ಯಾಲ್ಯೂ ಎಷ್ಟಾಗುತ್ತೆ 0.073. ಡೆಸಿಮಲ್ ಆದ್ಮೇಲೆ 3 ಪಾಯಿಂಟ್ಸ್ ಮಾತ್ರ ತಗೊಳ್ಳೋಣ. ನೆಕ್ಸ್ಟ್ 1 ಡಿವೈಡೆಡ್ ಬೈ 20 ಹೋಲ್ ಪವರ್ 52 ಮೈನಸ್ 51 ಅಂತಂದ್ರೆ 1 ಅಲ್ವಾ? ಸೊ 1/20 ಅಷ್ಟೇ. 1 ಡಿವೈಡೆಡ್ ಬೈ 20 ವ್ಯಾಲ್ಯೂ ಎಷ್ಟು ಬರುತ್ತೆ 0.05. ಆಮೇಲೆ ಮಲ್ಟಿಪ್ಲೈ ಮಾಡೋಣ ಪ್ಲಸ್. ಸೊ ಇದ್ರದ್ದು 52C52 NCR ಬಟನ್ 52 ಇಸ್ ಈಕ್ವಲ್ ಟು ನಾವು ನೋಡಿದ್ರೆ 1 ಬರುತ್ತೆ. 1 ಇಂಟು 19/20 ಹೋಲ್ ಪವರ್ 52. ಸೊ 19 ಡಿವೈಡೆಡ್ ಬೈ 20 ವ್ಯಾಲ್ಯೂ ಎಷ್ಟು ಬಂತು 0.95 ಹೋಲ್ ಪವರ್ 52 ಬೇಕಾಗಿದೆ. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ ನಮಗೆ 0.069 ಆಗುತ್ತೆ. ಇಂಟು ನೋಡಿ ಇಲ್ಲಿ 1/20 ಹೋಲ್ ಪವರ್ 52 ಮೈನಸ್ 52 ಮೈನಸ್ 52 ಅಂತಂದ್ರೆ 0. ಎನಿ ವ್ಯಾಲ್ಯೂ ಹ್ಯಾವಿಂಗ್ 0 ಆಸ್ ಇಟ್ಸ್ ಪವರ್ ಇಟ್ಸ್ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 1. ಅಂದ್ರೆ 1000 ಪವರ್ 0 ಕೂಡ 1, 2000 ಪವರ್ 0 ಕೂಡ 1. ಅದೇ ರೀತಿ 1/20 ಪವರ್ 0 ಕೂಡ ಏನಾಗಿರುತ್ತೆ 1ಗೆ ಈಕ್ವಲ್ ಆಗಿರುತ್ತೆ. ಸೊ ಇವಾಗ ಇದಷ್ಟನ್ನು ಕೂಡ ಸಿಂಪ್ಲಿಫೈ ಮಾಡ್ಕೊಳ್ಳಿ. ವ್ಯಾಲ್ಯೂ ಏನು ಬರುತ್ತೆ 1 ಮೈನಸ್ 52 ಇಂಟು 0.073 ಇಂಟು 0.05. ಸೊ ವ್ಯಾಲ್ಯೂ ಎಷ್ಟು ಬಂತು ನಮಗೆ ಇಲ್ಲಿ 0.1898 ಪ್ಲಸ್ 1 ಇಂಟು 0.069 ಅಂತಂದ್ರೆ 0.069 ಆಗುತ್ತೆ. ಸೊ ಆ್ಯಡ್ ಮಾಡಿ ವ್ಯಾಲ್ಯೂ ಎಷ್ಟು ಆಗುತ್ತೆ 0.1898 ಪ್ಲಸ್ 0.069. ಸೊ ವ್ಯಾಲ್ಯೂ ಎಷ್ಟಾಯಿತು ನಮಗೆ 1 ಮೈನಸ್ 0.2588. ಸೊ ಇವಾಗ ಫೈನಲ್ ವ್ಯಾಲ್ಯೂ ಏನಾಗುತ್ತೆ
1 ಮೈನಸ್ 0.2588 ಅಂತಂದ್ರೆ 0.7412 ಉಳ್ಕೊಂತು. ಸರಿನಾ? ಸೊ ದಿಸ್ ಈಸ್ ದ ಫೈನಲ್ ಆನ್ಸರ್. ಸೊ ನಾನು ಸೈಡ್ಗೆ ಹೋಗ್ತೀನಿ, ಸ್ಕ್ರೀನ್ಶಾಟ್ ತಗೊಂತ್ರಿ. ಈ ತರ ಸ್ಟೆಪ್ ಬೈ ಸ್ಟೆಪ್ ಬರಿತಾ ಹೋದಾಗ ನಿಮಗೆ ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.